ಶ್ರೀ ಗುರುಭ್ಯೋ ನಮಃ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ತೆ ಸ್ವವಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಃ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಭಾಗವತದ ಅವಲೋಕನವನ್ನು ಮಾಡುವಾಗ, ಅದರ ಶ್ರವಣವನ್ನು ಕೇಳುವಾಗ ಪ್ರಥಮ ಸ್ಕಂದ ನಮ್ಮನ್ನು ಒಂದೊಂದು ರೀತಿಯಲ್ಲಿ ನಮ್ಮನ್ನ ಜಾಗೃತಗೊಳಿಸುತ್ತಾ ಬರುವಂತಹದ್ದು. ಈ ವ್ಯವಸ್ಥೆಯಲ್ಲಿ ಪರೀಕ್ಷಿತ ತನಗೆ ಶಾಪ ಬಂದ ಮೇಲೆ ಏನು ಮಾಡಿದ, ಅದನ್ನು ಯಾವ ರೀತಿಯಲ್ಲಿ ತಾನು ಅಳವಡಿಸಿಕೊಳ್ಳುವಂತಹದ್ದು, ಮುಂದೆ ಏನು ಮಾಡಬೇಕು ಅಂತ ಅವನು ಆಲೋಚಿಸುತ್ತಿರುವಾಗ, ಪಾಪ ಕರ್ಮಗಳಿಗೆ ಮುಕ್ತಿ ದೊರೆಯಬೇಕಾದ್ರೆ ಗುರುವಾಗೇಕ, ಗುರುವಿನ ಮಾತು ಬೇಕು, ಅನುಗ್ರಹ ಬೇಕು ಅಂತ ತಿಳ್ಕೊಳ್ತಾನೆ. ಅದಕ್ಕೆ ಬಂದಿರತಕ್ಕಂತಹ ಆ ಋಷಿಮುನಿಗಳನ್ನ ಪ್ರಶ್ನೆ ಮಾಡ್ತಾನೆ. ಸಾಯುವ ಘಟ್ಟಕ್ಕೆ ಬರುವಾಗ, ಜ್ಞಾನಿಗಳೇ, ಅದಕ್ಕೆ ನಾನೇನು ಮಾಡಬೇಕು, ಅದರಿಂದ ನಾನು ಯಾವ ರೀತಿಯಲ್ಲಿ ನನ್ನ ದಿನಚರಿಯನ್ನ ಮಾಡ್ಕೊಳ್ಬೇಕು ಅಂತ ಆಲೋಚಿಸುವಾಗ, ಆ ಶುಭ ಸಂದರ್ಭದಲ್ಲಿ ಶುಕಮುನಿಗಳ ಆಗಮನವಾಯಿತು. ಯಾವಾಗಲೂ ಸಾಧನೆಯು ಪರಿಪಕ್ವವಾದಾಗ ನಮ್ಮ ಸ್ವರೂಪೋದ್ಧಾರ ಮಾಡಲಿಕ್ಕೆ ಗುರುಗಳು ನಮ್ಮನ್ನು ಹುಡುಕಿಕೊಂಡು ಬರುವಂತಹ ವ್ಯವಸ್ಥೆಗಳು. ಇದಕ್ಕೆ ಶುಕ ಮುನಿಗಳ ಆಗಮನವೇ ಸಾಕ್ಷಿಯಾಯಿತು ಅಂತ ಭಾಗವತ ಹೇಳ್ತಾ ಉಂಟು. ಈ ಋಷಿಗಳೆಲ್ಲ ಒಟ್ಟಾಗಿ ಎದ್ದು ನಿಂತು ಆ ಶುಕಮುನಿಗಳಿಗೆ ಸ್ವಾಗತವನ್ನು ಹೇಳುತ್ತಾ ಅವರನ್ನು ಗೌರವಿಸುತ್ತಾರೆ. ಈ ಶುಕಮುನಿಗಳು ಸಾಕ್ಷಾತ್ ರುದ್ರಾವತಾರಿಗಳು. ಇವರ ಮುಖಕಮಲವು ಸೌಂದರ್ಯದ ಕಮಲದಂತಿದೆ, ಕಡಲಿನಂತಿದೆ. ಈ ಆಗಮನದಿಂದ ಸೌಂದರ್ಯದ ಕಡಲು ಭೂಮಂಡಲಕ್ಕೆ ಬಂದಿತೋ ಎಂಬಂತಾಯಿತು. ಋಷಿಮುನಿಗಳೆಲ್ಲ ಸೇರಿ ಸತ್ಕರಿಸಿ ಅವರನ್ನು ಎತ್ತರವಾದಂತಹ ಆಸನದಲ್ಲಿ ಕುಳ್ಳಿರಿಸುತ್ತಾರೆ. ಪರೀಕ್ಷಿತನು ಈ ಶುಕಮುನಿಗಳ ಆಗಮನದಿಂದ ತನ್ನ ಪ್ರಶ್ನೆಯನ್ನು ಪರಮ ಸಂತುಷ್ಟನಾಗಿ ಕೇಳ್ತಾನೆ. ಏನು? ಯಚ್ಛ್ರೋತವ್ಯಂ ಅಥೋ ಜಾಪ್ಯಂ ಯತ್ಕರ್ತವ್ಯಂ ನೃಭಿಃ ಸದಾ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ. ಸ್ವಾಮಿಗಳೇ, ಮರಣಕ್ಕೆ ಹತ್ತಿರವಾದ ಮನುಷ್ಯ ಏನನ್ನು ಶ್ರವಣ ಮಾಡಬೇಕು, ಏನನ್ನು ಸ್ಮರಿಸಬೇಕು, ಯಾವುದನ್ನು ಭಜಿಸಬೇಕು, ಯಾವುದನ್ನು ತ್ಯಜಿಸಬೇಕು, ಅಥವಾ ಇದಕ್ಕಿಂತ ವ್ಯತಿರಿಕ್ತವಾದಂತಹ ವಿಷಯಗಳಿದ್ದಲ್ಲಿ ದಯಮಾಡಿ ನಮಗೆ ತಿಳಿಸಬೇಕು ಅಂತ ಕೇಳುವಾಗ, ಶುಕಾಚಾರ್ಯರು ನಿಜವಾಗಿ ಅವರು ಒಂದು ಕಡೆ ನಿಂತವರು ನಿಲ್ಲುವುದಿಲ್ಲ, ಸ್ಥಿರವಾಗಿ ನಿಲ್ಲುವುದಿಲ್ಲ, ಎಲ್ಲಾ ಕಡೆ ಹೋಗ್ತಾ ಭಗವದ್ ಅನುಗ್ರಹವನ್ನು ಎಲ್ಲರಿಗೂ ಕೂಡ ಬಿತ್ತರಿಸುತ್ತಾ ಬರುವವರು. ಅವರು ನಿಲ್ಬಹುದೋ ಅಥವಾ ಹೇಳಬಹುದೋ ಅಂತ ಸಂಶಯ ಬಂದಾಗ ಪರೀಕ್ಷಿತನಿಗೆ ದೇವತಾನುಗ್ರಹ ಆಯಿತು. ಅವರು ಅಲ್ಲೇ ನಿಂತು ಅವನ ಪ್ರಶ್ನೆಗಳಿಗೆ ಏನೆಲ್ಲ ತಾತ್ವಿಕವಾದಂತಹ ರಹಸ್ಯಗಳು ಉಂಟೋ ಅದನ್ನೆಲ್ಲ ತಿಳಿಸ್ಕೊಡ್ತಾರೆ ಅಂತ ಭಾಗವತ ಹೇಳ್ತಾ ಉಂಟು. ಏನಾಯ್ತು? ದೊಡ್ಡ ತಪ್ಪು ಮಾಡುವಾಗ ಗಂಗಾ ಸ್ನಾನ ಮಾಡಬೇಕು, ಗಂಗಾಯಲ್ಲಿ ಹೋಗಿ ಮೀಯಬೇಕು ಅಂತ ತೋರಿದ್ರು ಕೂಡ ಈ ಪರೀಕ್ಷಿತನಲ್ಲಿಗೆ ಬಂದು ಗಂಗೆಯೇ ತನ್ನ ಭೂಮಂಡಲದಿಂದ ಬಿರುಕು ಬಿಟ್ಟು ಅವನಿಗೆ ಸ್ನಾನವನ್ನ ಮಾಡಿಸಿತು ಅಂತ ಭಾಗವತ ಹೇಳ್ತಾ ಉಂಟು. ಈ ಭಾಗವತ ಶುಕಮುನಿಗಳ ಈ ಮಾತಿನಿಂದ
ಎಲ್ಲರನ್ನು ಪಾವನಗೊಳಿಸುವಂತಹದ್ದು, ಇನ್ನು ಜೀವನ್ಮುಕ್ತರನ್ನಾಗಿಸುತ್ತದೆ, ಪವಿತ್ರಗೊಳಿಸುತ್ತದೆ ಅಂತ ಭಾಗವತ ಹೇಳ್ತಾ ಉಂಟು. ಯಾಕೆ ಬಂದ ಶುಕಮುನಿಗಳು ಯಾಕೆ ಬಂದ್ರು ಅಂತ ಹೇಳುವಾಗ, ಹಿಂದೆ ಇತಿಹಾಸ ಮಹಾಭಾರತ ಕಾಲದಲ್ಲಿ ಅಶ್ವತ್ಥಾಮ ಇಬ್ಬರು ಕೂಡ, ಅಶ್ವತ್ಥಾಮ ಮತ್ತೆ ಶುಕಮುನಿಗಳು ಇಬ್ಬರೂ ರುದ್ರಾವತಾರಿಗಳೇ. ಅಶ್ವತ್ಥಾಮನಾಗಿ ಪರೀಕ್ಷಿತನನ್ನು ಬ್ರಹ್ಮಾಸ್ತ್ರದಿಂದ ಕೊಲ್ಲಲು ಪ್ರವೃತ್ತಿ ಮಾಡಿದ ವ್ಯಕ್ತಿಯೇ ಈಗ ಶುಕಮುನಿಯಾಗಿ ಬಂದು ಸಾಯಲು ಸಿದ್ಧನಾದ ಪರೀಕ್ಷಿತನಿಗೆ ಅಮೃತತ್ವವನ್ನ ದೊರಕಿಸಿಕೊಡಲು ಬಂದಿದ್ದಾನೆ ಅಂತ. ಬ್ರಹ್ಮಾಸ್ತ್ರದಿಂದಲೂ ಕೊಲ್ಲಲು ಬಂದಂತೆ ಈಗ ಬ್ರಹ್ಮ ಸಂಬಂಧಿಯಾದ ವಾಗ್ ಎಂಬ ಅಸ್ತ್ರದಿಂದ ಬದುಕಿಸಲು ಬಂದವರಿದ್ದಾರೆ ಇವರು. ದುಷ್ಟನಾದ ದುರ್ಯೋಧನ ಕೊಟ್ಟ ಹಾಲನ್ನ ಕುಡಿದುದರಿಂದಾಗಿ ಸಜ್ಜನರನ್ನು ಸಂಹರಿಸುವ ದುರ್ಬುದ್ಧಿ ಬಂದಿತ್ತು ಅವರಿಗೆ. ಅದೇ ಅಶ್ವತ್ಥಾಮ ಈಗ ಮರುಹುಟ್ಟನ್ನು ಪಡೆದು ಶುಕರಾಗಿದ್ದಾರೆ. ವೇದವ್ಯಾಸರು ಕೊಟ್ಟ ತತ್ವಜ್ಞಾನಾಮೃತವೆಂಬ ಈ ಹಾಲನ್ನ ತಾನೂ ಪಾನ ಮಾಡಿದ್ದಾರೆ, ಇತರರಿಗೂ ಪಾನ ಮಾಡಿಸಲಿಕ್ಕಾಗಿ ಎಲ್ಲಾ ಕಡೆ ತೆರಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಪರೀಕ್ಷಿತನಿಗೆ ಅಮೃತವನ್ನು ಕೊಡಲು ಅವರು ರೆಡಿಯಾದ್ರು, ತಯಾರಾದ್ರು. ಈ ರೀತಿಯಲ್ಲಿ ಭಾಗವತದ ಪ್ರಾರಂಭ ಆಯಿತು ಅಂತ ಭಾಗವತ ಹೇಳ್ತಾ ಪ್ರಥಮ ಸ್ಕಂದವನ್ನ ಸಮಾಪ್ತಿಗೊಳಿಸ್ತಾ ಉಂಟು. ಮುಂದೆ ಎಲ್ರಿಗೂ ಕೂಡ ದ್ವಿತೀಯ ಸ್ಕಂದ, ತೃತೀಯ ಸ್ಕಂದಾದಿಗಳು ಇಲ್ಲ ಅನುಗ್ರಹ, ಭಗವಂತನ ಅನುಗ್ರಹವನ್ನ ತೆರೆದಿಟ್ಟುಕೊಳ್ಳಿ, ಆ ಮೂಲಕವಾಗಿ ದೇವತಾನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗ್ಲಿ ಅಂತ ಈ ದೇವರನ್ನ ಪ್ರಾರ್ಥಿಸ್ತಾ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀವಿ. ಶ್ರೀಕೃಷ್ಣಾರ್ಪಣಮಸ್ತು.